ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಕೇಶ್ ಶಾನಭಾಗ್. ಹಿಂದೂ ಪಂಚಾಂಗದಲ್ಲಿ ಆಷಾಢ ಮಾಸದ ನಂತರ ಬರುವಂತಹ ತಿಂಗಳು ಶ್ರಾವಣ ಮಾಸ. ಶ್ರವಣ ಎನ್ನುವಂತಹ ನಕ್ಷತ್ರದ ಹೆಸರಿನಿಂದ ಈ ತಿಂಗಳಿಗೆ ಶ್ರಾವಣ ಎನ್ನುವ ಹೆಸರು ಬಂದಿದೆ. ಇದು ಮಳೆಗಾಲದ ಅತ್ಯಂತ ಸುಂದರವಾದಂತಹ ಸಮಯ. ಒಣಗಿದ್ದ ಭೂಮಿ ಮತ್ತೆ ಜೀವವನ್ನು ಪಡೆಯುತ್ತೆ. ನದಿಗಳು ತುಂಬಿ ಹರಿಯುತ್ತವೆ. ಹೊಲಗಳು ಹಸಿರಿನಿಂದ ಕಂಗೊಳಿಸುತ್ತವೆ. ಮರಗಳು ಹೊಸ ಎಲೆಗಳನ್ನು ಬಿಡುತ್ತವೆ. ಇಡೀ ಪ್ರಕೃತಿ ಹೊಸ ಜೀವನವನ್ನು ಆಚರಿಸುವಂತೆ ಕಾಣಿಸುತ್ತೆ. ಅದಕ್ಕಾಗಿಯೇ ನಮ್ಮ ಋಷಿಮುನಿಗಳು ಈ ತಿಂಗಳನ್ನು ಪ್ರಕೃತಿಯ ಪುನರ್ಜನ್ಮದ ತಿಂಗಳು ಎಂದು ಪರಿಗಣನೆ ಮಾಡಿದ್ದಾರೆ. ಪ್ರಕೃತಿ ಹೇಗೆ ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳುತ್ತದೆಯೋ ಅದೇ ರೀತಿ ಮನುಷ್ಯನೂ ಸಹ ತನ್ನ ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳಬೇಕು ಎಂದು ನಮ್ಮ ಋಷಿಮುನಿಗಳು ಬೋಧಿಸಿದ್ದಾರೆ. ಆದ್ದರಿಂದ ಶ್ರಾವಣ ಮಾಸದಲ್ಲಿ ಉಪವಾಸ, ಧ್ಯಾನ, ಜಪ, ದಾನ ಮತ್ತು ಸಾತ್ವಿಕ ಆಹಾರಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಶ್ರಾವಣ ಮಾಸದ ಹಿಂದೆ ಅತ್ಯಂತ ಪ್ರಸಿದ್ಧವಾದ ಒಂದು ಪೌರಾಣಿಕ ಕಥೆ ಇದೆ. ಒಮ್ಮೆ ದೂರ್ವಾಸ ಮುನಿಯ ಶಾಪದ ಕಾರಣ ದೇವತೆಗಳು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಆಗ ರಾಕ್ಷಸರು ಬಲಿಷ್ಠರಾಗುತ್ತಾರೆ. ದೇವತೆಗಳು ಭಗವಾನ್ ಮಹಾವಿಷ್ಣುವಿಗೆ ಶರಣಾಗುತ್ತಾರೆ. ಆಗ ಶ್ರೀ ಮಹಾವಿಷ್ಣು ಅಮೃತವನ್ನು ಪಡೆಯಲು ಅಸುರರ ಜೊತೆ ಸೇರಿ ಕ್ಷೀರಸಾಗರವನ್ನು ಮಂಥನ ಮಾಡಿ ಎಂದು ದೇವತೆಗಳಿಗೆ ಸಲಹೆಯನ್ನು ನೀಡ್ತಾರೆ. ಮಂದಾರ ಪರ್ವತವನ್ನು ಸಮುದ್ರ ಮಂಥನದ ಕಂಬವನ್ನಾಗಿ ಬಳಸಲಾಗುತ್ತೆ. ವಾಸುಕಿ ನಾಗನನ್ನು ಹಗ್ಗವನ್ನಾಗಿ ಬಳಸಲಾಯಿತು. ಒಂದು ಕಡೆ ದೇವತೆಗಳು, ಮತ್ತೊಂದು ಕಡೆ ರಾಕ್ಷಸರು. ಹೀಗೆ ಸಮುದ್ರ ಮಂಥನ ಆರಂಭವಾಗುತ್ತೆ. ಅಮೃತ ಹೊರಬರುತ್ತದೆ ಎಂದು ಎಲ್ಲರೂ ಕಾತರದಿಂದ ಕಾಯ್ತಾ ಇರ್ತಾರೆ. ಆದರೆ ಮೊದಲಿಗೆ ಹೊರಬಂದದ್ದು ಕಠೋರವಾದ ಹಾಲಾಹಲ ವಿಷ. ಅದು ಸಾಮಾನ್ಯವಾದ ವಿಷವಲ್ಲ. ಅದರ ಉರಿಯುವ ಶಕ್ತಿಯಿಂದ ಮೂರೂ ಲೋಕಗಳು ನಾಶವಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ದೇವತೆಗಳಿಗೂ ಭಯ, ರಾಕ್ಷಸರಿಗೂ ಸಹ ಭಯ. ಯಾರಿಗೂ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಕೊನೆಗೆ ಎಲ್ಲರೂ ಕೈಲಾಸಕ್ಕೆ ಹೋಗಿ ಭಗವಾನ್ ಶಿವನ ಮೊರೆ ಹೋಗ್ತಾರೆ. ಸೃಷ್ಟಿಯನ್ನು ಉಳಿಸೋ ಸಲುವಾಗಿ ಭಗವಾನ್ ಶಿವ ಆ ವಿಷವನ್ನು ಒಂದೇ ಉಸಿರಿನಲ್ಲಿ ಕುಡಿದು ಬಿಡ್ತಾನೆ. ಆದರೆ ಅದನ್ನು ಹೊಟ್ಟೆಗೆ ಇಳಿಸೋದಿಲ್ಲ. ಅದೇ ಸಮಯದಲ್ಲಿ ಪಾರ್ವತಿ ದೇವಿ ತಮ್ಮ ಕೈಯಿಂದ ಶಿವನ ಕಂಠವನ್ನು ಹಿಡಿಯುತ್ತಾರೆ. ಹಾಲಾಹಲ ವಿಷ ಶಿವನ ಕಂಠದಲ್ಲೇ ಉಳಿಯುತ್ತೆ. ವಿಷದ ಪ್ರಭಾವದಿಂದ ಭಗವಾನ್ ಶಿವನ ಕಂಠ ನೀಲಿ ಬಣ್ಣಕ್ಕೆ ತಿರುಗತ್ತೆ. ಅದೇ ಕಾರಣದಿಂದ ಮಹಾಶಿವನಿಗೆ ನೀಲಕಂಠ ಎನ್ನುವ ಹೆಸರು ಬರುತ್ತೆ. ಆ ವಿಷದ ಉಷ್ಣತೆಯನ್ನು ಕಡಿಮೆ ಮಾಡೋದಕ್ಕೆ ದೇವತೆಗಳು ಗಂಗಾಜಲ, ಹಾಲು, ಮೊಸರು, ಜೇನು ಮತ್ತು ವಿಧ ವಿಧವಾದ ಪವಿತ್ರ ದ್ರವಗಳಿಂದ ಶಿವನಿಗೆ ಅಭಿಷೇಕವನ್ನು ಮಾಡ್ತಾರೆ. ಇಂದಿಗೂ ಸಹ ಶ್ರಾವಣ ಮಾಸದಲ್ಲಿ ಭಕ್ತರು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವುದರ ಹಿಂದೆ ಈ ಕಥೆ ಪ್ರಮುಖವಾದ ಕಾರಣವಾಗಿದೆ. ಶ್ರಾವಣ ಮಾಸದ ಪ್ರತಿಯೊಂದು ಸೋಮವಾರವೂ ಸಹ ಶಿವನಿಗೆ ಅತ್ಯಂತ ಪ್ರಿಯ ಎಂದು ನಂಬಲಾಗಿದೆ. ಆದ್ದರಿಂದ ಈ ದಿನವನ್ನು ಶ್ರಾವಣ ಸೋಮವಾರ ಅಂತ ಕರೀತಾರೆ. ಈ ದಿನ ಭಕ್ತರು ಬೆಳಿಗ್ಗೆ ಸ್ನಾನ ಮಾಡಿ ಬಿಲ್ವ ಪತ್ರೆ, ಹಾಲು, ನೀರು, ಜೇನು ಮತ್ತು ಪಂಚಾಮೃತದಿಂದ ಶಿವನಿಗೆ ಅಭಿಷೇಕವನ್ನು ಮಾಡ್ತಾರೆ. ಓಂ ನಮಃ ಶಿವಾಯ ಎನ್ನುವಂತಹ ಪಂಚಾಕ್ಷರಿ ಮಂತ್ರದ ಜಪವನ್ನು ಮಾಡ್ತಾರೆ. ಶಿವಪುರಾಣದಲ್ಲಿ ಪರಮೇಶ್ವರನಿಗೆ ಭಕ್ತಿಯಿಂದ ಅರ್ಪಣೆ ಮಾಡಿದಂತಹ ಒಂದು ಬಿಲ್ವ ಪತ್ರೆಯೂ ಸಹ ಅನೇಕ ಪುಣ್ಯಗಳನ್ನು ನೀಡುತ್ತೆ ಎಂದು ಹೇಳಲಾಗಿದೆ. ಶ್ರಾವಣ ಮಾಸದಲ್ಲಿ ಮಾಂಸಾಹಾರವನ್ನು ಸೇವನೆ ಮಾಡುವುದು ನಿಷಿದ್ಧವಾಗಿದೆ.
ಇದರ ಹಿಂದೆ ಹಲವಾರು ಕಾರಣಗಳಿವೆ. ಮೊದಲನೆಯ ಕಾರಣ ಆಧ್ಯಾತ್ಮಿಕವಾದದ್ದು. ಹಿಂದೂ ಧರ್ಮದಲ್ಲಿ ಆಹಾರವನ್ನು 3 ವಿಧಗಳಾಗಿ ವಿಂಗಡಿಸಲಾಗಿದೆ: ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ. ಭಗವದ್ಗೀತೆಯ 17ನೇ ಅಧ್ಯಾಯದಲ್ಲಿ ಆಹಾರದ ಸ್ವಭಾವವನ್ನು ವಿವರಿಸಲಾಗಿದೆ. ಸಾತ್ವಿಕ ಆಹಾರ ಮನಸ್ಸನ್ನು ಶಾಂತವಾಗಿರಿಸುತ್ತೆ, ದೇಹವನ್ನು ಆರೋಗ್ಯಕರವಾಗಿರಿಸುತ್ತೆ, ಧ್ಯಾನ ಮತ್ತು ಪೂಜೆಗೆ ಸಹಕಾರಿಯಾಗಿರುತ್ತೆ. ಆದ್ದರಿಂದ ಶ್ರಾವಣ ಮಾಸದಲ್ಲಿ ಹಣ್ಣುಗಳು, ಹಾಲು, ತರಕಾರಿಗಳು, ಧಾನ್ಯಗಳು ಮತ್ತು ಸಾತ್ವಿಕ ಆಹಾರವನ್ನು ಸೇವಿಸುವಂತಹ ಸಂಪ್ರದಾಯ ಬೆಳೆದು ಬಂದಿದೆ. ಕೆಲವು ಸಂಪ್ರದಾಯಗಳಲ್ಲಿ ಮಾಂಸಾಹಾರವನ್ನು ರಾಜಸಿಕ ಮತ್ತು ತಾಮಸಿಕ ಆಹಾರವೆಂದು ಪರಿಗಣಿಸಲಾಗುತ್ತೆ. ಇದೇ ಕಾರಣದಿಂದ ಈ ತಿಂಗಳಲ್ಲಿ ಅದನ್ನು ತ್ಯಾಗ ಮಾಡಿ ಮನಸ್ಸನ್ನು ದೇವರ ಭಕ್ತಿಯಲ್ಲಿ ಕೇಂದ್ರೀಕರಿಸುವುದು ಮುಖ್ಯವಾದ ಉದ್ದೇಶವಾಗಿದೆ. ಇದರ ಜೊತೆಗೆ ಶ್ರಾವಣ ಮಾಸ ಕರುಣೆ ಮತ್ತು ದಯೆಯ ಸಂಕೇತವಾಗಿದೆ. 1 ತಿಂಗಳಾದರೂ ಯಾವುದೇ ಜೀವಿಗೆ ಹಾನಿ ಮಾಡದೆ ಬದುಕೋದಕ್ಕೆ ಪ್ರಯತ್ನಿಸೋದು ಆಧ್ಯಾತ್ಮಿಕ ಸಾಧನೆಯ ಒಂದು ರೂಪವೆಂದು ಅನೇಕ ಸಂತರು ಹೇಳಿದ್ದಾರೆ. ಮತ್ತೊಂದು ಕಾರಣ ಅಂದರೆ ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಶ್ರಾವಣ ಮಾಸವು ಮಳೆಗಾಲದ ಸಮಯದಲ್ಲಿ ಬರುತ್ತೆ. ಈ ಸಮಯದಲ್ಲಿ ತೇವಾಂಶ ಹೆಚ್ಚಿರುತ್ತೆ. ಬ್ಯಾಕ್ಟೀರಿಯಾ ಮತ್ತು ಸೂಕ್ಷ್ಮಜೀವಿಗಳ ಬೆಳವಣಿಗೆ ವೇಗವಾಗಿ ನಡೆಯುತ್ತೆ. ಹಿಂದಿನ ಕಾಲದಲ್ಲಿ ಫ್ರಿಡ್ಜ್ ಅಥವಾ ಆಧುನಿಕವಾದಂತಹ ಆಹಾರ ಸಂರಕ್ಷಣಾ ವ್ಯವಸ್ಥೆಗಳು ಇರಲಿಲ್ಲ. ಆದ್ದರಿಂದ ಮಾಂಸವು ಬೇಗ ಹಾಳಾಗುವ ಸಾಧ್ಯತೆ ಹೆಚ್ಚಾಗಿತ್ತು. ಅದನ್ನು ಸೇವನೆ ಮಾಡೋದ್ರಿಂದ ಆಹಾರ ವಿಷಬಾಧೆ ಅಥವಾ ಇತರ ಕಾಯಿಲೆಗಳ ಅಪಾಯ ಹೆಚ್ಚಾಗುತ್ತಿತ್ತು. ಇದೇ ಕಾರಣದಿಂದ ಈ ಸಮಯದಲ್ಲಿ ಮಾಂಸಾಹಾರವನ್ನು ತ್ಯಾಗ ಮಾಡುವಂತಹ ಸಂಪ್ರದಾಯ ಹುಟ್ಟಿಕೊಂಡಿದೆ. ಇದರ ಜೊತೆಗೆ ಮಳೆಗಾಲವು ಅನೇಕ ಪ್ರಾಣಿ ಮತ್ತು ಪಕ್ಷಿಗಳ ಸಂತಾನೋತ್ಪತ್ತಿಯ ಕಾಲವಾಗಿದೆ. ಈ ಸಮಯದಲ್ಲಿ ಅವುಗಳನ್ನು ಬೇಟೆಯಾಡೋದನ್ನು ಕಡಿಮೆ ಮಾಡೋದ್ರಿಂದ ಪ್ರಕೃತಿಯ ಸಮತೋಲನ ಉಳಿಯುತ್ತೆ. ಹಿಂದೂ ಧರ್ಮದಲ್ಲಿ ಜನರು ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡನ್ನೂ ಸಹ ಸೇವನೆ ಮಾಡ್ತಾರೆ. ಆದರೆ ಈ ಶ್ರಾವಣ ಮಾಸದಲ್ಲಿ ಮಾಂಸಾಹಾರಿಗಳೂ ಸಹ ಸಂಪೂರ್ಣವಾಗಿ ಮಾಂಸಾಹಾರ ಸೇವಿಸುವುದನ್ನು ಬಿಡ್ತಾರೆ. ಇದಕ್ಕೆ ಮುಖ್ಯವಾದ ಕಾರಣವೆಂದರೆ ದೇವರಿಗೆ ಗೌರವ ಮತ್ತು ನಂಬಿಕೆಯ ಸಮರ್ಪಣೆಗಾಗಿ ಪವಿತ್ರವಾದ ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ಸೇವನೆಯನ್ನು ಮಾಡೋದಿಲ್ಲ. ಆಹಾರ ಪದ್ಧತಿ ಜನರ ವೈಯಕ್ತಿಕವಾದಂತಹ ಆಯ್ಕೆಯಾಗಿದೆ. ಆದರೆ ನಮ್ಮ ಪುರಾತನ ಧಾರ್ಮಿಕ ಗ್ರಂಥಗಳಾದ ಭಗವದ್ಗೀತೆ, ವೇದ ಪುರಾಣ ಮತ್ತು ಮಹಾಭಾರತದಲ್ಲೂ ಸಹ ಮಾಂಸಾಹಾರ ಸೇವನೆ ಮಾಡೋದನ್ನು ಖಂಡನೆ ಮಾಡಲಾಗುತ್ತೆ. ಉದಾಹರಣೆಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಸಸ್ಯಾಹಾರದ ಆಯ್ಕೆಯನ್ನು ಘೋಷಣೆ ಮಾಡುವಂತಹ ಒಂದು ಭಾಗದಲ್ಲಿ ಒಂದು ಎಲೆ, ಹೂವು, ಹಣ್ಣು ಅಥವಾ ನೀರನ್ನು ನನಗೆ ಪ್ರೀತಿಯಿಂದ ಮತ್ತು ಭಕ್ತಿಯಿಂದ ಅರ್ಪಣೆ ಮಾಡಿದರೆ ಸಾಕು, ನಾನು ಅದನ್ನು ಸ್ವೀಕರಣೆ ಮಾಡುತ್ತೇನೆ ಎಂದು ಹೇಳುವಂತಹ ಪ್ರಸಂಗ ಬರುತ್ತೆ. ಹೀಗಾಗಿ ಈ ಪವಿತ್ರವಾದ ಮಾಸದಲ್ಲಿ ಹಿಂದೂ ಧರ್ಮದವರು ದೇವರ ಕೃಪೆಗೆ ಪಾತ್ರರಾಗೋದಕ್ಕೆ ಮಾಂಸಾಹಾರವನ್ನು ಸೇವಿಸುವುದಿಲ್ಲ. ಕೆಲವರು ಶ್ರಾವಣ ಮಾಸದಲ್ಲಿ ತಮ್ಮ ದೇವರ ಹೆಸರಿನಲ್ಲಿ 1 ತಿಂಗಳ ಕಾಲ ಸಂಪೂರ್ಣ ಸಸ್ಯಾಹಾರವನ್ನು ತಿನ್ನುತ್ತಾರೆ. ಇನ್ನು ಕೆಲವರು ಹಬ್ಬದ ದಿನಗಳ ಮಧ್ಯದಲ್ಲಿ ಮಾಂಸಾಹಾರವನ್ನು ತಿಂದರೆ ಪೂಜೆಗೆ ಅಪವಿತ್ರವಾಗತ್ತೆ ಎಂದು ಭಾವಿಸಿ ಸಸ್ಯಾಹಾರವನ್ನು ಸೇವನೆ ಮಾಡ್ತಾರೆ. ಸೂರ್ಯನ ಬೆಳಕಿನ ಕೊರತೆಯಿಂದಾಗಿ ಮಳೆಗಾಲದಲ್ಲಿ ನಮ್ಮ ಜೀರ್ಣಾಂಗ ವ್ಯವಸ್ಥೆ ದುರ್ಬಲವಾಗಿರುತ್ತೆ. ಇದರಿಂದಾಗಿ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ನಿಧಾನವಾಗಿ ಆಗುತ್ತೆ. ಏನೇ ತಿಂದರೂ ಸಹ ಜೀರ್ಣವಾಗೋದಕ್ಕೆ ತುಂಬ ಸಮಯ ತೆಗೆದುಕೊಳ್ಳುತ್ತೆ. ಅದಕ್ಕಾಗಿ ಈ ಅವಧಿಯಲ್ಲಿ ಮಾಂಸಾಹಾರದಂತಹ ಗಟ್ಟಿಯಾದ ಆಹಾರವನ್ನು ಸರಿಯಾಗಿ ಜೀರ್ಣ ಮಾಡಿಕೊಳ್ಳೋದಕ್ಕೆ ನಮ್ಮ ದೇಹಕ್ಕೆ ಕಷ್ಟವಾಗತ್ತೆ. ಇದರಿಂದಾಗಿ ಈ ಸಮಯದಲ್ಲಿ ಮಾಂಸಾಹಾರ ಸೇವನೆ ಮಾಡೋದನ್ನು ತಪ್ಪಿಸುವುದು ಉತ್ತಮ ಎನ್ನುವಂತಹ
ವೈಜ್ಞಾನಿಕ ಕಾರಣ ಕೂಡ ಇದೆ. ಮತ್ತು ಶ್ರಾವಣ ಮಾಸದಲ್ಲಿ ಉಪವಾಸ ಮಾಡುವವರು ಜೀರ್ಣಿಸಿಕೊಳ್ಳಲು ಸರಳವಾದಂತಹ ಲಘುವಾದ ಆಹಾರವನ್ನು ಸೇವನೆ ಮಾಡ್ತಾರೆ. ಮಳೆಗಾಲದಲ್ಲಿ ನೀರು ಹೆಚ್ಚು ಕಲುಷಿತವಾಗುವಂತಹ ಸಾಧ್ಯತೆ ಇರುತ್ತೆ ಮತ್ತು ನೀರಿನಿಂದ ಹರಡುವ ಹಲವಾರು ರೋಗಗಳು ಇವೆ. ನೀರಿನಲ್ಲಿ ವಾಸಿಸುವ ಮತ್ತು ನೀರನ್ನು ಅವಲಂಬನೆ ಮಾಡಿರುವ ಅನೇಕ ಪ್ರಾಣಿಗಳು ಅರಿವಿಲ್ಲದೆ ವಿವಿಧ ನೀರಿನಿಂದ ಹರಡುವ ರೋಗಗಳಿಗೆ ಗುರಿಯಾಗುತ್ತವೆ. ಇದರಿಂದಾಗಿ ಮಾಂಸವು ಕಲುಷಿತವಾಗುವಂತಹ ಅಪಾಯವಿದೆ. ಅದಕ್ಕಾಗಿ ಮೀನು ಮತ್ತು ಇತರ ಪ್ರಾಣಿಗಳಿಂದ ತಯಾರಿಸಿರುವಂತಹ ಮಾಂಸಾಹಾರಿ ಪದಾರ್ಥಗಳನ್ನು ತಿನ್ನದೇ ಇರುವುದು ಉತ್ತಮ ಎಂದು ನಂಬಲಾಗುತ್ತೆ. ಇಷ್ಟೇ ಅಲ್ಲ, ಶ್ರಾವಣ ಮಾಸ ಜಲಚರ ಪ್ರಾಣಿಗಳ ಸಂತಾನೋತ್ಪತ್ತಿಯ ಸಮಯವಾಗಿದೆ. ಮಳೆಗಾಲದಲ್ಲಿ ಮೀನು ಮತ್ತು ಇತರ ಜಲಚರಗಳು ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಈ ಸಮಯದಲ್ಲಿ ಜಲಚರ ಪ್ರಾಣಿಗಳನ್ನು ತಿನ್ನುವುದರಿಂದ ಅವುಗಳ ಸಂತಾನೋತ್ಪತ್ತಿ ಕುಂಠಿತವಾಗುತ್ತೆ. ಶ್ರಾವಣವನ್ನು ಹಿಂದೂ ಧರ್ಮದಲ್ಲಿ ಪವಿತ್ರ ತಿಂಗಳು ಎಂದು ಮತ್ತು ಹಿಂದೂ ಸಂಸ್ಕೃತಿಯಲ್ಲಿ ಯಾವುದೇ ಜೀವಿಗಳನ್ನು ಕೊಲ್ಲುವುದು ಅಪರಾಧ ಎಂದು ಪರಿಗಣಿಸಲ್ಪಟ್ಟಿರುವುದರಿಂದ ಜನರು ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ಸೇವನೆಯಿಂದ ದೂರವಿರುತ್ತಾರೆ. ಶ್ರಾವಣ ಮಾಸ ಕೇವಲ ಪಂಚಾಂಗದಲ್ಲಿರುವ ಒಂದು ತಿಂಗಳು ಅಲ್ಲ, ಇದು ಪ್ರಕೃತಿಯನ್ನು ಗೌರವಿಸುವಂತಹ ಸಮಯ, ಮನಸ್ಸನ್ನು ಶುದ್ಧೀಕರಿಸುವ ಸಮಯ, ಭಗವಂತನ ಸ್ಮರಣೆಯಲ್ಲಿ ಬದುಕುವ ಸಮಯ ಮತ್ತು ನಮ್ಮ ಜೀವನದಲ್ಲಿ ಸಂಯಮವನ್ನು ಅಳವಡಿಸಿಕೊಳ್ಳುವಂತಹ ಸಮಯ. ನಾವು ಈ ಪವಿತ್ರ ತಿಂಗಳ ನಿಜವಾದ ಸಂದೇಶವನ್ನು ಅರಿತು ಆಚರಣೆ ಮಾಡಿದಾಗ ಶ್ರಾವಣ ಮಾಸದ ಮಹತ್ವ ಇನ್ನಷ್ಟು ಸ್ಪಷ್ಟವಾಗುತ್ತೆ. ಮತ್ತೊಂದು ವಿಡಿಯೋದ ಮೂಲಕ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು ಸ್ನೇಹಿತರೆ.